ನಾವು ಸರೋಜ ವಿಲ್ಲಾ ಹೊಸಪೇಟೆಯಲ್ಲಿ ಇದ್ದೇವೆ, ರೆಸಾರ್ಟಲ್ಲಿ. ಬನ್ನಿ. ಇದು ನಮ್ಮ ರೂಮ್. ಟಿವಿ ಇದೆ. ಎದುರಿಗೆ ಕಾಣ್ತಾ ಇರೋದು ಕುಳಾಯಿ ಹಾರ್ಬರ್, ಫಿಶಿಂಗ್ ಹಾರ್ಬರ್. NMPT ಮತ್ತು ಫಿಶರೀಸ್ ಜಂಟಿಯಾಗಿ ಈ ಹಾರ್ಬರನ್ನು ಕಟ್ತಾ ಇದ್ದಾರೆ. ಇದು ಹಾಲ್. ನಾವು ಕುಳಾಯಿ ಹಾರ್ಬರ್ ಅಲ್ಲಿ ಬಂದಿದ್ದೇವೆ. ಕುಳಾಯಿ ಹಾರ್ಬರ್ನ ಸೀವಾಕ್. ಮೆಲ್ಲ ಮೆಲ್ಲ ಚಪಡಲೆ ಮದ್ಮೇಲೆ ದಿಬ್ಬಣ್ಣ ಹತ್ತದೆ. ನಾಯ್ಕರ್ ಪೊರ್ಲು ಜೊಂದುಲ್ಲೇರು ಬಾರಿ ಆರ್ನ ವೆಜ್ ಕಟ್ಟಿಂಗ್ ಅಂತೀರ ಅಂಚಾತು ಕ್ಯಾಬೇಜ್ ಕಟ್ಟತ್ತೆ. ಇದು ಬ್ರೇಕ್ ವಾಟರ್. ಎರಡು ಸೈಡ್ ಕುಳಾಯಿ ಹಾರ್ಬರ್ ಅಲ್ಲಿ ಬ್ರೇಕ್ ವಾಟರ್ ನಿರ್ಮಿಸಿದ್ದಾರೆ. ಇದು ಎಲ್ ಶೇಪ್ ಅಲ್ಲಿ ಇದೆ, ಮುಂದೆ ಕಾಣ್ತಾ ಇದೆ ನೋಡಿ. ಹೀಗೆ ಸ್ಟ್ರೈಟ್ ಹೋಗಿ ಮತ್ತೆ ಲೆಫ್ಟ್ಗೆ ಅಲ್ಲಿ ತನಕ ಬ್ರೇಕ್ ವಾಟರ್ ಇದೆ. ಇಲ್ಲಿ ಕೆಲಸ ಆಗ್ತಾ ಇದೆ ನೋಡಿ. ಕಲ್ಲುಗಳನ್ನೆಲ್ಲ ಹಾಕಿದ್ದಾರೆ. ಇದು ಸಿಮೆಂಟ್ ಇಂದು ಬ್ರಿಕ್ಸ್, ಟ್ರಯಾಂಗಲ್ ಟೈಪ್ ಇದೆ. ಇದು ಒಂದಕ್ಕೊಂದು ಲಾಕ್ ಆಗಿ ಗಟ್ಟಿ ಹಿಡಿದಿರ್ತದೆ. ಇದನ್ನು ಇಲ್ಲಿಯೇ ತಯಾರು ಮಾಡ್ತಾರೆ, ಸಿಮೆಂಟ್ ಇದ್ದು ಬ್ಲಾಕ್ಗಳನ್ನು. ಇದು ಸಮುದ್ರದವರೆಗೆ ಕೆಳಗೆ ತನಕ ಇದೆ. ನಾವು ಫಿಶಿಂಗ್ ಹಾರ್ಬರ್, ಕುಳಾಯಿ ಫಿಶಿಂಗ್ ಹಾರ್ಬರ್ಗೆ ಬಂದಿದ್ದೇವೆ. ನಮ್ಮ ಎಡಿಷನಲ್ ಡೈರೆಕ್ಟರ್ ಆಗಿದ್ದ, ಹಿಂದಿನ ಎಡಿಷನಲ್ ಡೈರೆಕ್ಟರ್ ಆಗಿದ್ದ ಹರೀಶ್ ಕುಮಾರ್ ಇವರು ಈ ಹಾರ್ಬರ್ ಬಗ್ಗೆ ಒಂದೆರಡು ವಿಷಯಗಳನ್ನು ತಿಳಿಸ್ತಾರೆ. ಸರ್, ಇದು ಹಾರ್ಬರ್ ಯಾವ ಇಲಾಖೆಯಿಂದ ಇದು ಮಾಡಿದ್ರು ಸರ್? ಇದು ಹಾರ್ಬರ್ ನಮ್ಮ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಆದಾಗ ಇಲ್ಲಿ ಇದ್ದ ಮೀನುಗಾರರನ್ನು ಸ್ಥಳಾಂತರ ಮಾಡುವಾಗ ಅವರಿಗೆ ಒಂದು ಮೀನು ಹಾರ್ಬರ್ ಮೀನುಗಾರಿಕೆ ಬಂದರು ಕಟ್ಟಿಕೊಡುವ ಒಂದು ಆಶ್ವಾಸನೆಯನ್ನು ನೀಡಿ ಅವರನ್ನು ಸ್ಥಳಾಂತರ ಮಾಡಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ NMPT ಅವರು ಈ ಕುಳಾಯಿ ಬಂದರನ್ನು ಸ್ಥಾಪನೆ ಮಾಡಲು ಉದ್ದೇಶಿಸಿದ್ದು. ಇದು ಕಾರಣಾಂತರಗಳಿಂದ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು. ಇತ್ತೀಚೆಗೆ 2-3 ವರ್ಷದಿಂದ ಈ ಕಾಮಗಾರಿ NMPT ಅವರ ಅನುದಾನ ಹಾಗೂ ಕೇಂದ್ರ ಸರ್ಕಾರದ ಹಾಗೂ 5% ಕರ್ನಾಟಕ ಸರ್ಕಾರವನ್ನು ಸೇರಿ ಸುಮಾರು 190 ಕೋಟಿಯ ಒಂದು ಯೋಜನೆ ಈಗ ಕಾಮಗಾರಿ ಪ್ರಾರಂಭವಾಗಿದೆ.
ಇದರಿಂದ ಇದರಿಂದ ಈಗ ಮೀನುಗಾರಿಕೆ ಏನು ಉಪಯೋಗ ಇದೆ ಸರ್? ಇದು ನಮ್ಮ ಆಕ್ಚುಲಿ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಹೆಚ್ಚಿನ ಮೀನುಗಾರರು ಈ ಬೈಕಪ್ಪಾಡಿ, ಸಸಿಹಿತ್ಲು, ಕುಲಾಯಿ ಈ ವ್ಯಾಪ್ತಿಯಲ್ಲಿ ಮೀನುಗಾರಿಕೆ ಮಾಡ್ತಿದ್ದು, ಇವರಿಗೆ ಈ ಒಂದು ಬಂದರು ಸ್ಥಾಪನೆ ಆದಾಗ ನಮ್ಮ ಮಂಗಳೂರು ಮೀನುಗಾರಿಕೆ ಬಂದರೇನಿದೆ ಇದು ತುಂಬಾ ಇಕ್ಕಟ್ಟಾಗಿದ್ದು, ಅಲ್ಲಿ ವಿಸ್ತರಣೆ ಮಾಡಲು ಸ್ಥಳಾವಕಾಶ ಇಲ್ಲದಿದ್ದರಿಂದ ಈ ಕುಲಾಯಿ ಬಂದರಿನ ಒಂದು ಪ್ರಾರಂಭವಾದಾಗ ಮಂಗಳೂರು ಬಂದರು ಮತ್ತು ಕುಲಾಯಿ ಬಂದರು ಜಂಟಿಯಾಗಿ ಏನು ಇಕ್ಕಟ್ಟಿನ ಒಂದು ಸಂದರ್ಭ ಇದೆ, ಇದೊಂದು ತುಂಬಾ ಉಪಯೋಗಕ್ಕೆ ಬರುತ್ತದೆ. ಮೀನುಗಾರಿಕೆ ಬಂದರಿನ ಕೆಲಸ ನಡೀತಾ ಇದೆ ನೋಡಿ. ನಮ್ಮ ಸ್ನೇಹಿತರೆಲ್ಲ ಸೇರಿ ಬಂದರನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವರು ಬಹಳ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ಖುಷಿಯಾಗಿದೆ ಎಲ್ಲರಿಗೂ. ಇದು ಬಂದರಿನ ಕಾಮಗಾರಿ ಆದ ನಂತರ ಈ ಹೊಯ್ಗೆಯನ್ನು ಡಿಸಿಲ್ಟ್ ಮಾಡ್ತಾರೆ. ದೋಣಿಗಳು ಒಳಗೆ ಬರುವ ಹಾಗೆ ಮಾಡಲಿಕ್ಕೆ. ಅಲ್ಲಿ ಮೀನುಗಾರಿಕೆ ದೋಣಿಗಳೆಲ್ಲ ದಡದಲ್ಲಿ ನಿಂತಿದೆ ನೋಡಿ. ಫಿಶಿಂಗ್ ಮಾಡ್ಕೊಂಡು ಬಂದು ಇಲ್ಲಿ ಮೀನನ್ನು ಸೇಲ್ ಮಾಡ್ತಾರೆ, ಆಕ್ಷನ್ ಮಾಡ್ತಾರೆ. ಅದೆಲ್ಲ ಮೀನುಗಾರಿಕೆ ದೋಣಿಗಳು. ತುಂಬಾ ದೋಣಿಗಳು ಬರ್ತಾ ಇದೆ. ಸರೋಜು ಇಲ್ಲ, ಒಳಗೆ ಹೋಗ್ತಿದ್ದೇವೆ. ಇವತ್ತು ನಾವಿಲ್ಲಿ ಹಾಲ್ಟ್. ಇದು ಎದುರು ಲಾನ್. ರಾಕೆಟ್ ರೆಡಿ ಮಾಡಿ ಬಿಡುವಂತ ಒಂದು ಸ್ಪರ್ಧೆ. ಉದಯದ ರಾಕೆಟ್ ಬಹಳ ದೂರ ಹೋಗಿದೆ. ಹರಿಸ್ತರದ್ದು. ಒಳ್ಳೆ ಇದಾಗಿದೆ. ಬಾಲಣ್ಣನ ರಾಕೆಟ್ ರೆಡಿ ಆಗಿದೆ. ಅರ್ಧವಾಗಿದೆ. ಇವರಿಗೆ ಬಿ ಕೆ ನಾಯಕರದು ಸ್ಪೀಡ್ ಇದೆ, ಪ್ರತಾಪರದು. ಇದೊಂದು ಪತ್ಲೆ ಆನಂದಕ್ಕೆ ಇಂಚಿ 10 ಇಂಚಿ ತಿರ್ಗಲಿ. ತಲೆ ಮೇಲೆ ಹೋಗಿದೆ.
ಬಹುಮಾನವನ್ನು ಪಡೆದಿದ್ದಾರೆ. ಸೈಬರ್ ಪ್ರತಾಪ್ ಹಾರ್ದಿಕ ಧನ್ಯವಾದಗಳನ್ನು ಸಲ್ಲಿಸಿದ್ದೇವೆ. ದೋಣಿ ತಯಾರು ಮಾಡುದು, ಕಾಗದದಲ್ಲಿ ದೋಣಿ ತಯಾರು ಮಾಡ್ತಾ ಇದ್ದಾರೆ. ಸ್ಪರ್ಧೆ ನಡೀತಾ ಉಂಟು. 2 ದೋಣಿ ರೆಡಿಯಾಗಿದೆ. ಈಗ ಇನ್ನು ನೀರಿಗೆ ಇಳಿಲಿಕ್ಕೆ ಮಾತ್ರ ಬಾಕಿ. ಅದರಲ್ಲಿ ಎಲ್ಲ ಬಂಗುಡೆ ಬುತ್ತ ಎಲ್ಲ ಸಿಗ್ಬೋದಲ್ಲ ನಿಮ್ಮ ದೋಣಿಯಲ್ಲಿ? ಈಗ ಇದು ಬಿಡುವ ಮೊದಲು ಮುಹೂರ್ತಕ್ಕೆ ಈಗ ಮಂತ್ರಿಗಳನ್ನು ಕರೆಸಿದೆ. ಹೌದಾ? ಬಟ್ ಅವರಿಗೆ ಫ್ಲೈಟ್ ಲೇಟ್ ಇರುತ್ತೆ. ಅವ್ರ ಮಂತ್ರಿಗಳು ಎಲ್ಲಿ ನೀರಿಗೆ ಹಾರಿ ಉದ್ಘಾಟನೆ ಮಾಡ್ಬೇಕಾ? ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ಅದು ಅವರಿಗೆ ಬಿಟ್ಟು ಸರ್. BK ನಾಯಕರದ್ದು ದೋಣಿ ಆಗಿ ಪುನಃ ಅದನ್ನೇನು ಇನ್ನೊಂದು ದೋಣಿ ಪುನರ್ನಿರ್ಮಾಣ ಮಾಡ್ತಾ ಇದ್ದಾರೆ. ದೋಣಿಯನ್ನು ರಿಪೇರಿಯಲ್ಲಿದೆ. ಇದು ಮರುವೆ ತರ್ಲಿಕ್ಕೆ ದೋಣಿ, ಸಣ್ಣ ದೋಣಿ. ಇವರು ಚನಿಲ ಬಂದಿದೆ. ಬಾಲಣ್ಣನ ದೋಣಿ. ಇದ್ರ ಒಳಗೆ ನೀರು ಬೀಳ್ತದ ಅಂತ ಒಳಗೆ ಹೋಗ್ತದೆ ನೀರು. ಬದಿಯಲ್ಲಿ ದಡ ಇಲ್ಲ ಅದಕ್ಕೆ. ಓಡದೊಳಗೆ ಓಡ. ಡಬಲ್ ವಡ. ಆನೆಗೆ ಬಾಲ ಹಾಕುವಂತ ಬಾಲ ಗೆರೆ ಇಳಿಯುವ ಸ್ಪರ್ಧೆ. ಒಂದ್ ಇಂಚ ಗೆರೆ ಹೋಯ್ತು ನಾನು. ಸರಿ ಸರ್. ಪ್ರತಾಪ್ ಆನೆಗೆ ಬಾಲ ಎಳಿಲಿಕ್ಕೆ ಹೋಗ್ತಿದ್ದಾರೆ. ಆಂಡ್ 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 ಈಗ ಬಾಲನ್ನ ಬೀಲ ಎಳಿಲಿಕ್ಕೆ ಹೋಗ್ತಾ ಇದ್ದಾರೆ ಆನೆ. ಇವ್ರು ಕೈಯಲ್ಲಿ ಹಿಡಿದು ಎಳಿತಾರ ಅಂತ ಬೀಲ. ಜನ ಮೇಲೆ ನೀರು ದಾಟಿಟ್ಟು ಮೀಂದನ ಮೇಲ್ ಮೀಂದನ. ಪಕ್ಕ ಲೆಫ್ಟ್ ಲೆಫ್ಟ್ ಅಂಚೆ 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 ಲೆಫ್ಟ್ 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 ಹೋದೆ. ಗುರುಕ್ಲನ್ ಕನ್ಫ್ಯೂಸ್ ಅನ್ಪೋಚ್ ಶಿಷ್ಯರು. ಆದಾಗ ನಮ್ಗೆ ನಮ್ಮ ಫ್ಯಾಮಿಲಿ, ನಮ್ಮ ಮಡದಿ ಇರ್ಬೋದು, ಮಕ್ಕಳು ಇರ್ಬೋದು, ಎಲ್ಲರೂ ದೂರದಲ್ಲಿ ಹೋದಾಗ ನಮಗೆ ಆಸರೆಯಾಗಿ ಸಿಗುವವರೇ ಸ್ನೇಹಿತರು. ಸೊ ಇಂತಹ ಸ್ನೇಹಿತರನ್ನು ನಾವು ಯಾವಾಗಲೂ ಕೈ ಬಿಡಬಾರ್ದು. ಅವರೊಟ್ಟಿಗೆ ಇಟ್ಕೊಂಡು ಅವರೊಟ್ಟಿಗೆ ಎಲ್ಲ ಸಂತೋಷಗಳನ್ನು ಹಂಚಿಕೊಂಡು ನಮ್ಮ ಕೊನೆಯ ಗಳಿಗೆಯನ್ನು ಒಂದು ಒಳ್ಳೆಯ ಜೀವನದಲ್ಲಿ ಮುಗಿಸ್ಲಿಕ್ಕೆ ಸ್ನೇಹಿತರು ಬಹು ಮುಖ್ಯ ಅಂತ ಹೇಳಿ ಹೋಗಬಾರ್ದು. ಒಂದು ಮಧ್ಯದಲ್ಲಿ ಹೋಗ್ತಾ ಇರ್ಬೇಕು. ಇವರು ಆಗ ಬೆಳಿಗ್ಗೆ ಮಾತಿನಲ್ಲಿ ಹೇಳಿದ್ದಾರೆ, ನಾವು ನಮ್ಮ ಜವಾಬ್ದಾರಿಯನ್ನು ನಾವು ಸಂಸಾರವನ್ನು ನಡೆಸಿಕೊಂಡು ಹೋಗ್ಬೇಕಿತ್ತು ಅಂದ್ರೆ ನಾವು ಮಾಡ್ಬೇಕಾದ ಕರ್ತವ್ಯ ಮಾಡ್ಬೇಕು. ಮಕ್ಕಳಿಗೆ ಅವರ
ವಿದ್ಯಾಭ್ಯಾಸ ಕೊಡಿಸಿದ ನಂತರ ಅವರ ಉದ್ಯೋಗಕ್ಕೆ ಆದ ನಂತರ ಉದ್ಯೋಗ ಮಾಡ್ಲಿಕ್ಕೆ ಸ್ಟಾರ್ಟ್ ಆದ ನಂತರ ಅವರ ಜವಾಬ್ದಾರಿ ನಾವು ತಗೊಳ್ಬಾರ್ದು ಅಂತೆಲ್ಲ ಹೇಳುವುದು ತಪ್ಪಾಗ್ತದೆ. ಆದ್ರೂ ನಾವು ಅವರನ್ನು ಗಮನಿಸ್ತಾ ಇರ್ಬೇಕು. ಅವರು ಯಾವ ನಡವಳಿಕೆ ಮಾಡ್ತಾ ಇದ್ದಾರೆ, ಅವರು ಹೇಗಿರ್ತಾರೆ, ಮನೆಯವರ ಹತ್ರ ಹೇಗಿರ್ತಾರೆ, ಹೊರಗೆ ಹೇಗಿರ್ತಾರೆ ಅಂತ ಹೇಳಿ. ನನಗೆ ನನ್ನ ಸಂಸಾರದಲ್ಲಿ ನಾನು ಹುಟ್ಟಿ ಬೆಳೆದು ನಾನು 1.5 ವರ್ಷದಲ್ಲಿ ನನಗೆ ಅಪ್ಪನನ್ನು ನೋಡಿದ ನೆನಪಿಲ್ಲ. 1.5 ವರ್ಷ ಅಪ್ಪಾಜಿ ಹೋಗ್ತೇನೆ. ನನ್ನ ಅಮ್ಮ ನನ್ನ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ಬದುಕಿಸಿದ್ದಾರೆ. ಏನೋ ಕಷ್ಟಪಟ್ಟು ನಾನು ಸಣ್ಣ ಉದ್ಯೋಗಕ್ಕೆ ಬ್ಯಾಂಕಲ್ಲಿ ಜಾಯಿನ್ ಆದೆ. ಅದರ ನಂತರ ನಾನು ಮಂಗಳೂರಿಗೆ ಬರುವಾಗ 0 ಪಾಯಿಂಟಿಂದ ಬಂದು ಊಟ ಮಾಡ್ತಾ ಇದ್ದೇವೆ. ಗಂಡ ಮಾತಾಡ್ತಾರೆ.